ರಾತ್ರೋರಾತ್ರಿ ಸೇತುವೆ ಕುಸಿದು ಕಾಳಿ ನದಿಯಲ್ಲಿ ತಮಿಳುನಾಡು ಮೂಲದ ಲಾರಿ ಒಂದು ಬಿದ್ದಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾರಿ ಮೇಲೆತ್ತುವಂತಹ ಕಾರ್ಯಾಚರಣೆ ಮತ್ತಷ್ಟು ವಿಳಂಬವಾಗಿದೆ. ನೀರಿನ ಒತ್ತಡ ಕಡಿಮೆ ಆಗುವವರೆಗೂ ಕೂಡ ಲಾರಿ ಮೇಲೆತ್ತಲು ಕಷ್ಟವಾಗುತ್ತೆ ಎನ್ನುವಂತಹ ಮಾಹಿತಿ. ಮಧ್ಯಾಹ್ನದ ನಂತರ ಚುರುಕುಗೊಂಡಿದೆ ಈ ಕಾರ್ಯಾಚರಣೆ. ಕಾರವಾರದ ಬಳಿ ನದಿಗೆ ಬಿದ್ದಿರುವಂತಹ ತಮಿಳುನಾಡು ಮೂಲದ ಲಾರಿ ಚಾಲಕನನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ. 40 ವರ್ಷದ ಹಿಂದಿನ ಸೇತುವೆ ಅದು. ರಾತ್ರಿ ಸೇತುವೆಯ ಮೇಲೆ ಸಂಚರಿಸ್ತಾ ಇದ್ದಂತಹ ಲಾರಿ ಇದ್ದಕ್ಕಿದ್ದ ಹಾಗೆ ಕಾಳಿ ನದಿಯ ಪಾಲಾಗಿತ್ತು. ಈಗ ಆ ಲಾರಿಯನ್ನು ಮೇಲೆತ್ತುವಂತಹ ಕಾರ್ಯ ಕಳೆದ 15 ದಿನಗಳಿಂದಲೂ ಕೂಡ ಆಗ್ತಾ ಇರುವಂಥದ್ದು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಜೊತೆಗೆ ಈ ನದಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ನೀರಿನ ಪ್ರಮಾಣ ಲಾರಿಯನ್ನು ಮೇಲೆತ್ತಲಿಕ್ಕೆ ಅಡಚಣೆ ಉಂಟು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾರವಾರದ ಕಾಳಿ ನದಿಯಲ್ಲಿ ಲಾರಿಯನ್ನು ಮೇಲೆತ್ತುವಂತಹ ಕಾರ್ಯಾಚರಣೆ ಮತ್ತಷ್ಟು ವಿಳಂಬ ಆಗ್ತಾ ಇರುವಂಥದ್ದು. ನದಿಯಲ್ಲಿ ಹರಿತಾ ಇರುವಂತಹ ಅಪಾರ ಪ್ರಮಾಣದ ನೀರು ಈ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಕೂಡ ನಿರಂತರವಾಗಿ ಕಳೆದ 2 ವಾರಗಳಿಂದಲೂ ಕೂಡ ಈ ಲಾರಿಯನ್ನು ಮೇಲೆತ್ತುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಇದೇ ಲಾರಿಯಲ್ಲಿಯೇ ಚಾಲಕನೊಬ್ಬ ಸಿಲುಕಿಕೊಂಡಿದ್ದ. ಸ್ಥಳೀಯರು ಮತ್ತು ಮೀನುಗಾರರ ಸಹಾಯದಿಂದ ಆತನನ್ನು ರಕ್ಷಣೆ ಮಾಡಲಾಗಿತ್ತು. ಆತನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿರುವಂಥದ್ದು. ಈ ಬೆನ್ನಲ್ಲೇ ಆ ಲಾರಿಯನ್ನು ಶತಾಯಗತಾಯ ದಡ ತಲುಪಿಸಲಿಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆ ಪ್ರಯತ್ನಗಳು ಫಲ ಕೊಡ್ತಾ ಇಲ್ಲ. ಕಾರಣ, ಒಂದು ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ನದಿ ಅಬ್ಬರಿಸ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಾ ಇರುವಂಥದ್ದು.